ಹಿರೋಶಿಮಾ ನಾಗಸಕಿ ಮೇಲೆ ಅಟಾಮಿಕ್ ಬಾಂಬ್ ಬೀಳುತ್ತೆ ಆನ್ 6th August 1945. 9 days later ಇದೇ ಜಪಾನ್ ಸರೆಂಡರ್ ಆಗುತ್ತೆ ಆನ್ August 15th, 1945 ಅಂಡರ್ ದ ಲೀಡರ್ಶಿಪ್ ಆಫ್ ಲಾರ್ಡ್ ಮೌಂಟ್ ಬ್ಯಾಟನ್. ಈ ಲಾರ್ಡ್ ಮೌಂಟ್ ಬ್ಯಾಟನ್ ಇದರಲ್ಲ, ಇವರಿಗೆ August 15th ಡೇಟ್ ಮೇಲೆ ಏನೋ ಒಂದು ಹುಚ್ಚಿಗಿಂತ ದುರಾಸೆ. ಜನರನ್ನ ಇದೇ ಡೇಟ್ ಅಲ್ಲಿ ನೆನ್ಪಿಟ್ಕೊಬೇಕು ಅಂತ. ಆಸ್ ಎ ರಿಸಲ್ಟ್ ನಮಗೆ ಅವರು 15th August 1947ಗೆ ಇಂಡಿಪೆಂಡೆನ್ಸ್ ಅನ್ನು ಕೊಡಿಸಿದ್ರು. ಒಳ್ಳೇದೇ ಅಲ್ವಾ ಇದನ್ನ ಅಂತ ನಾವು ಯೋಚನೆ ಮಾಡ್ಬೋದಲ್ಲ, ಬಟ್ ಇನ್ ರಿಯಾಲಿಟಿ ಇಟ್ ಇಸ್ ಡಿಫರೆಂಟ್. ಇದೇ UK ಪ್ರೈಮ್ ಮಿನಿಸ್ಟರ್ ಕ್ಲೆಮೆಂಟ್ ಅತ್ಲಿ ಅವರ ಮಾತು ಹೇಳ್ತಾರೆ, ವಿ ವಾಂಟ್ ಟು ಗಿವ್ ಇಂಡಿಯಾ ಇಂಡಿಪೆಂಡೆನ್ಸ್ ಆನ್ June 30, 1948. ಬ್ರಿಟಿಷ್ ಅಂತ ಡಿಸೈಡ್ ಕೂಡ ಆಗಿತ್ತು June 30, 1948. ಬಟ್ ಈ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಜನ ಅವ್ರನ್ನ ಮತ್ತೆ ನೆನ್ಪಿಟ್ಕೊಬೇಕಿತ್ತು ಆನ್ 15th August. ಸೊ ಎವ್ರಿಥಿಂಗ್ ವಾಸ್ ಫಾಸ್ಟ್ ಫಾರ್ವರ್ಡೆಡ್. ಆಸ್ ಅ ರಿಸಲ್ಟ್ ಪಾರ್ಟಿಷನ್ ಲೈನ್ ಏನ್ ಡ್ರಾ ಮಾಡಿದ್ದು ರೆಕ್ಲಿಫ್ ಸರ್ ವಾಸ್ ನಾಟ್ ಡನ್ ಪ್ರಾಪರ್ಲಿ. And he also never visited India. It was the first time he visited India and he was only given 1 month time to make the partition. ಇದರಿಂದ ಇಂಡಿಪೆಂಡೆನ್ಸ್ ಏನೋ ಅವರು ಹೇಳ್ಕೊಡಂಗೆ 15th August ಸಿಕ್ತು. ಬಟ್ ಜನರ ಮಧ್ಯ ಗಲಾಟೆಗಳು ಜಾಸ್ತಿ ಆಯ್ತು. ಜನರಿಗೆ ಮಿಸ್ಕಮ್ಯುನಿಕೇಶನ್ ಇನ್ನ ಜಾಸ್ತಿ ಸ್ಪ್ರೆಡ್ ಆಯ್ತು. ಯಾವ್ದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಂತ ಅರ್ಥ ಕೂಡ ಆಗಿಲ್ಲ ಅವ್ರಿಗೆ. ಆಸ್ ಅ ರಿಸಲ್ಟ್ ತುಂಬಾ ಜನ ಸತ್ತೋದ್ರು. ನೆನ್ಪಿಟ್ಕೊಳ್ಳಿ, ಒಬ್ಬ ಬ್ರಿಟಿಷ್ ಸೆಲ್ಫಿಶ್ನೆಸ್, ಲಾರ್ಡ್ ಮೌಂಟ್ ಬ್ಯಾಟನ್ ಸೆಲ್ಫಿಶ್ನೆಸ್ಗೋಸ್ಕರ he lost more than 2 to 3 lakhs of Indian life. ಒಂದು ಐ ವಿಟ್ನೆಸ್ ಕತೆ ಹೇಳ್ತೀನಿ. ಕ್ಯಾಪ್ಟನ್ ಎಡ್ವರ್ಡ್ ಅವ್ರ ಮಾತು ಹೇಳ್ತಾರೆ, he could only identify 2,400 bodies in a train and rest were untraceable. ಅಂದ್ರೆ ಕೈಗಳು ಕಾಲುಗಳು ಯಾವ್ದು ಅಂತ ಕನೆಕ್ಟ್ ಕೂಡ ಮಾಡಕ್ಕಾಗಲ್ಲ. When he finally opened the door of a train, it was just bloodbath. Independence was given by Lord Mountbatten, or announced by Lord Mountbatten on 15th August 1947, for making sure that people will remember him twice in the history. But at what cost? It's up to you to think.